ಬಟ್ ನನ್ನ ದೇಹ ನನಗೆ ಅವಾಗ ಕಾಣಿಸಲ್ಲ, ಬರೀ ಕಣ್ಣಲ್ಲಿದ್ದೀನಿ, ನೋಡ್ತೀನಿ, ಬರ್ತೀನಿ. 108 ದಿವಸ ಹಠಯೋಗ ಕಲ್ತಿದ್ದೀನಿ. ಅದಾದಮೇಲೆ ಪೂರಿ ಜಗನ್ನಾಥ ಶಾಸ್ತ್ರಿ ಅವ್ರು ಸೀದಾ ಹೋದರೆ ಅದು ಭೂಮಿ ಥರನೇ ಇನ್ನೊಂದು ಪೃಥ್ವಿ ಇದೆ. ಈ ಸೌರಮಂಡಲದ ಆಚೆ, ಸೌರಮಂಡಲದ ಇವರು ಒಂದು ಬೆಟ್ಟದಿಂದ ಒಂದು ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಅದ್ರ ಮೇಲೆ ಕುತ್ಕೊಂಡು ಹಾರ್ಕೊಂಡು ಹೋಗ್ತಾರೆ. ವಾಹನ. ಸೊ ಏನೋ ಮಾತಾಡ್ಸಿದ್ರೆ ಅವ್ರು ಏನೋ ಬೇರೆ ಭಾಷೆ ಮಾತಾಡ್ತವ್ರು, ನನಗೆ ಅದು ಅರ್ಥ ಆಗ್ತಾ ಇಲ್ಲ. ನಾನು ಆಮೇಲೆ ಟ್ರೈ ಮಾಡು ಅಂತ ಹೇಳ್ತಾವ್ರೆ. ನಮ್ಮ ಗುರುಗಳು ಮಾತಾಡೋದು ಕೇಳಿಸುತ್ತೆ. ಈ ಮೂಗೆಲ್ಲ ಹಿಂಗೆ ನೇತಾಡ್ತಾ ಇತ್ತು, ಸೊಂಡ್ಲು ಥರ. ಈ ಕಿವಿ ನಮ್ಮ ಥರ ಇಲ್ಲ ಅದು. ನಾನು ಹಾಸ್ಟೆಲ್ ಟ್ರಾವೆಲ್ ಮಾಡಿದ್ನಲ್ಲ, ಹೊರಗಡೆಯಿಂದ ನಿಂತು ನೋಡಿದರೆ ಎಲ್ಲ ಗೊತ್ತಾಗೋದು. ಬಟ್ ನಾನೀಗ ಹೊಟ್ಟೆ ಒಳಗಡೆ ಇದ್ದೀನಿ. ಅಂದರೆ ನಿಮ್ಮ ಗುರುಗಳು ಅಲ್ಲಿದ್ದರು. ಹೌದು. ಕಲಾವಿದರ ಕಣ್ಣುಗಳು ಎಕ್ಸ್ಟ್ರಾ ಇರ್ತವೆ. ಹಂಗಾಗಿ ನಾನು ಇಮ್ಯಾಜಿನೇಷನಲ್ಲಿ ಅದ್ಭುತ. ಕಲಾವಿದರಿಗೆ ಕಲ್ಪನೆಯವನ ಸೊತ್ತು ಅಂತಾರೆ. ಹಂಗಾಗಿ ಕಲ್ಪಿಸ್ಕೊಳ್ಳೋದು ಅದ್ಭುತ. ಹಂಗಾಗಿ ಎಲ್ಲ ನೋಡ್ಬಿಟ್ಟು HD ಕ್ವಾಲಿಟಿಲಿ ನೋಡ್ಕೊಂಡು ಬಂದಮೇಲೆ ಹೇಳಿದ್ರು, ನೀನು ಎಲ್ಲೋಗಿದ್ದೆಲ್ಲ, ನೀನು ನೋಡ್ತಾ ಇದೆಯಲ್ಲ ನಾನೇ ಅದು. ಅಂದರೆ ನನ್ನ ಬಾಲ್ಯದಲ್ಲಿ ನೀನು ಹೋಗಿ ನೋಡ್ತಾ ಬರ್ತಾ ಇದೆಯಾ. ಬಟ್ ನನ್ನ ದೇಹ ನನಗೆ ಅವಾಗ ಕಾಣಿಸಲ್ಲ, ಬರೀ ಕಣ್ಣಲ್ಲಿದ್ದೀನಿ, ನೋಡ್ತೀನಿ, ಬರ್ತೀನಿ. ಈಗ ಆ ದೇವಸ್ಥಾನ ಫೇಮಸ್ ದೇವಸ್ಥಾನ. ಇವಾಗ ಪ್ರೆಸೆಂಟ್ ಅದು ಫೇಮಸ್ ದೇವಸ್ಥಾನ. ಆ ಹೊಡೆದಾಗಿರೋದನ್ನ ಜಾಯಿಂಟ್ ಮಾಡಿ ಏನೋ ಅದೇ ಅರಳಟ್ಟು ಅವು ಇವು ಹಾಕಿ ಚೇಂಜ್ ಮಾಡಿಲ್ಲ ವಿಗ್ರಹನ. ಆಕ್ಚುಲ್ ಆಗಿ ಏನೋ ಒಡೆದೋಗಿರೋ ವಿಗ್ರಹನ ಪೂಜೆ ಮಾಡೋದಿಲ್ಲ, ಬಟ್ ಅದನ್ನ ಪೂಜೆ ಮಾಡ್ತಾರೆ. ಇದಕ್ಕೆಲ್ಲ ಇಮ್ಮಡಿ ಎಲ್ಲ ಹೊಡೆದೋಗಿದೆ, ಅದನ್ನೆಲ್ಲ ಹಾಕಿ ತೆಗೆದು ಏನೋ ಟ್ಯಾಪೆ ಹಾಕಿ ಮಾಡ್ತಾರೆ. ಎಲ್ಲ ಅಲಂಕಾರ ಮಾಡ್ಬಿಟ್ಟಿರ್ತಾರೆ, ಎಲ್ಲಿ ಗೊತ್ತಾಗಲ್ಲ. ಹೌದು, ಏನೋ ಇರ್ಬೋದು ಬಿಡು. ಸೂಕ್ಷ್ಮವಾಗಿ ನಾವು ಹತ್ರ ಹೋಗಿ ಗಮನಿಸಿದಾಗ ಮಾತ್ರ ಗೊತ್ತಾಗುತ್ತೆ. ಹೌದು, ಹಿಂಗೆ ಆಗ್ಬಿಟ್ಟಿರ್ತದೆ. ಅದಕ್ಕೋಸ್ಕರ ಇದನ್ನ ನನಗೆ ನಮ್ಮ ಗುರುಗಳು ಫಸ್ಟ್ ಟೈಮ್ ಮಾಡಿಸಿ. ಇದಾದ್ಮೇಲೆ ಇನ್ನೊಂದು ಕಡೆ ಅಂದ್ರೆ ಅದು ಮತ್ತೆ ಹೋಗಿ ನೋಡಿದ್ರ ಆ ದೇವಸ್ಥಾನನ? ಅಂದ್ರೆ ಯಾವ ದೇವಸ್ಥಾನ ಅಂತ ಗೊತ್ತಾಯ್ತು. ಬಟ್ ಹೋಗಿ ನೋಡಿದೆ. ಬಟ್ ಈಗ ಅದು ಕಾಂಪೌಂಡ್ ಎಲ್ಲ ಟೂರಿಸಂ ಪ್ಲೇಸ್ ಆಗ್ಬಿಟ್ಟೈತೆ. ಅಂದರೆ ನಾನು ಹೋಗಿ ಒಳಗಡೆ ಬಿಡಕ್ಕೂ ಆಗಲ್ಲ, ಆ ಮಟ್ಟದಲ್ಲಿ ಬೆಳೆದೋಗ್ಬಿಟ್ಟಿದೆ. ಬಟ್ ಫೇಮಸ್ ದೇವಸ್ಥಾನ. ಇದಾದ್ಮೇಲೆ ಗುರುಗಳು ನನಗೆ ಬ್ರಹ್ಮಾಂಡದ ಯಾವುದೋ ಒಂದು ತುದಿಯಲ್ಲಿ ನಮ್ಮ ಗುರುಗಳಿದ್ದಾರೆ, ಹೋಗಿ ನೋಡ್ಕೊಂಬ ಅಂತ. ಅಂದರೆ ಅವ್ರ ಗುರುಗಳು. ನಿಮ್ಮ ಗುರುಗಳು ಅಂದರೆ ಯಾರು? ಶ್ರೀ ವಿದ್ವಾನ್ ಧರ್ಮರತ್ನಾಕರ. ಇವರೇ ನನ್ನ ಮೊಟ್ಟ ಮೊದಲನೇ ಗುರುಗಳು, ಆಧ್ಯಾತ್ಮಿಕ ಗುರುಗಳು. ಇವರೇ 108 ವಿದ್ಯೆಗಳನ್ನು ಹೇಳ್ಕೊಟ್ಟವರು. ಅದಾದಮೇಲೆ ನನಗೆ ಸಿಕ್ಕಿದ್ದು 2011ರಲ್ಲಿ ಭೈರವ 108 ದಿವಸ ಹಠಯೋಗ ಕಲ್ತಿದ್ದೀನಿ. ಅದಾದಮೇಲೆ ಪೂರಿ ಜಗನ್ನಾಥ ಶಾಸ್ತ್ರಿ. ಈ 3 ಜನ ನನ್ನ ಪಾಲಿನ ತ್ರಿಮೂರ್ತಿಗಳು. ಒಬ್ಬರು ಬ್ರಹ್ಮ, ವಿಷ್ಣು, ಮಹೇಶ್ವರ. ಯಂತ್ರ ಮಂತ್ರ ತಂತ್ರ ವಿದ್ಯೆ ಕಲಿಸ್ಕೊಟ್ರು ಒಬ್ಬೊಬ್ಬರು ಒಂದೊಂದು. ಕತ್ತರಿಸೋದನ್ನು, ಸುಟ್ಟಾಕೋದನ್ನು, ನಿಷ್ಕ್ರಿಯಗೊಳಿಸೋದು ಒಂದು ಸಲ ಕಲಿಸ್ಕೊಟ್ರು. ಹಂಗಾಗಿರೋದ್ರಿಂದ ಎಲ್ಲರೂ ಕೂಡ 3 ಜನನೂ ಸರಿ ಸಮಾನರೇ, ಯಾರು ಹೆಚ್ಚು ಕಡಿಮೆ ಅಂತಿಲ್ಲ. ಬಟ್ ಕಾಲ ಕಳೆದಿರೋದು ಶ್ರೀ ವಿದ್ವಾನ್ ಧರ್ಮರತ್ನಾಕರ. 7 ವರ್ಷಗಳು ಅವ್ರ ಹತ್ರ ನಿರಂತರವಾಗಿ ಒಡನಾಟ. 2010 ಅಕ್ಟೋಬರ್ ತಿಂಗಳು 18ನೇ ತಾರೀಕು ಅವರು ಪಾದಯಾತ್ರೆಗೆ ಹಿಮಾಲಯಕ್ಕೆ ಹೊರಟ್ಬಿಟ್ರು ಗುರುಗಳು. ಅವ್ರದ್ದು ಫೋಟೋಸ್ ಏನಾದ್ರು ಸಿಗುತ್ತೆ? ಇಲ್ಲ, ಅವರು ಅಂದರೆ ಹೇಳಿದ್ನಲ್ಲ, ಸೆಲೆಬ್ರಿಟಿಗಳು ಅಂತ ಇಬ್ಬರು ಇರ್ತಾರೆ. ಒಂದು ಪರದೆ ಮೇಲೆ ಬರೋವಂಥ ಸೆಲೆಬ್ರಿಟಿ, ಇನ್ನೊಂದು ಎಲೆಮರೆ ಕಾಯ್ತಾರೆ. ಅವ್ರಿಗೆ ಲೈಮ್ ಲೈಟ್ ಇಷ್ಟ ಇಲ್ಲ, ಯಾವುದೇ ಚಾನಲ್ಗಳಿಗೆ ಅಲ್ಲಿ ಇಲ್ಲಿ ಹೋಗಲ್ಲ. ಬಟ್ ಪರಿಚಯ ಇರೋರು ಒಂದಷ್ಟು ಜನ ನಾನು ನೋಡಿದ್ದೀನಿ. ಅವ್ರು ಏನು ಎತ್ತ ಅನ್ನೋದನ್ನು ತಿಳ್ಕೊಳ್ಬೋದು ಅಷ್ಟೇ. ಬಟ್ ಅವ್ರ ಫೋಟೋ ಗೀಟ ಎಲ್ಲ ಹೊಡೆಸ್ಕೊಳ್ತಾರಿಲ್ಲ. ಹೌದಾ? ಅವರು ಇದುವರೆಗೂ ಒಂದು ಎಲೆಕ್ಟ್ರಿಕ್ ಐಟಮ್, ಗಾಡಿನಾಗಲಿ ಕಾರ್ನಾಗಲಿ ಮುಟ್ಟೂ ಇಲ್ಲ. ಸೈಕಲ್ಲು, ಎತ್ತನ ಗಾಡಿ, ಕುದುರೆ ಓಡಿಸೋರು. ಅವ್ರು ಎಲ್ಲೇ ಹೋದ್ರು ನಡ್ಕೊಂಡು ಓಡಾಡ್ತಾ ಇದ್ರು, ಇಲ್ಲ ಸೈಕಲ್, ಇಲ್ಲ ಕುದುರೆ, ಎತ್ತನ ಗಾಡೀಲಿ ಹೋಗ್ತಾ ಇದ್ರು ಹೊರತು ಯಾವುದೇ ರೀತಿ ಎಲೆಕ್ಟ್ರಿಕ್ ಐಟಮ್ಗಳನ್ನು ಅವ್ರು ಬಳಸ್ತಾ ಇರಲಿಲ್ಲ. ಮಣ್ಣಿನ ಮಡಿಕೆ ಅದರಲ್ಲೇ ಊಟ ಮಾಡ್ತಾ, ಅಂದರೆ ಒಲೆಯಲ್ಲೇ ಊಟ ಮಾಡ್ತಾಯಿದ್ರು. ಈ ಗ್ಯಾಸು ಇದು ಇಸ್ತ್ರಿ ಕೂಡ ಮಾಡ್ಕೊಳ್ಳೋರು. ಅದು ಇಸ್ತ್ರಿ ಪೆಟ್ಟಿಗೆ ಬರೋದು ನೋಡಿ, ಇಜ್ಜಿಲಿನಲ್ಲಿ ಅದನ್ನು ಹಾಕ್ಕೊಂಡು ಐರನ್ ಮಾಡಿ ಹಾಕ್ಕೊಳ್ಳೋರು. ಅಂದರೆ ಅಸಿಸ್ಟೆಂಟ್ ಇದ್ದ ಮಾಡ್ತಾಯಿದ್ದ ಹನುಮಂತರಾಜು ಅಂತ. ಬಟ್ ಅವ್ರು ಹಂಗಿರೋದ್ರಿಂದ ಯಾವ ಫೋಟೋ ಗೀಟ ಎಲ್ಲ ಏನಿರಲಿಲ್ಲ. ನಾನೊಂದು ಅವ್ರದ್ದೊಂದು ಚಿತ್ರ ಬರೆದು ಫೋಟೋ ಹೊಡಿತೀನಿ ಅಂತ ಹೇಳಿದ್ರೆ ಹೊಡೆಸ್ಕೊಂಡಿರಲಿಲ್ಲ. ನಾನು ಅವ್ರದ್ದೊಂದು ಪೇಂಟಿಂಗ್ ಮಾಡಿದ್ದೆ. ನಾನೇನು ಮಾಡಿದೆ, ನಾನು ಪೇಂಟಿಂಗ್ ಮಾಡಿಬಿಟ್ಟು ತಗೊಂಡೋಗಿ ಅವ್ರಿಗೆ ಕೊಟ್ಟೆ. ಕನ್ನಡಿ ಬಂದು ನೋಡು ಅಂಥೇಳಿ. ಅವ್ರದ್ದು ಒಂದು ಸ್ವಲ್ಪ ಮಾರ್ಮಿಕ ಭಾಷೆ ಅಂತಾರೆ, ಇನ್ನೂ ಪ್ಯಾಕೇ ಬಿಚ್ಚಿಲ್ಲ. ಹನುಮಂತು ಬಾರಯ್ಯ ಮನೆಗೆ ಒಂದು ಕನ್ನಡಿ ಬಂತು ಅಂತ. ಕನ್ನಡಿ ಅಂದರೆ ನನ್ನದೇ ಪ್ರತಿರೂಪ ಬಂದಿದೆ ಅಂತ ನಾನೇನು ಅನ್ಕೊಂಡೆ. ಬಹಳ ಖುಷಿಯಿಂದ ಅವ್ರು ಖುಷಿ ಪಡ್ತಾರೆ ನಾನು ಮಾಡಿರೋದು ನೋಡಿ ಅಂತ. ಅದನ್ನು ಹೆಂಗೆ ಬರೋದು ಅಂದರೆ, ದಿನ ಅವ್ರದ್ದು ಎಡಗಣ್ಣು ನೋಡೋದು, ಮನೆಗೆ ಬಂದ್ಬಿಟ್ಟು ಸ್ಕೆಚ್ ಮಾಡೋದು.
ಬಲಗಣ್ಣು ನೋಡೋದು, ಬಲಗಣ್ಣು ಮೂಗು ಮಾತ್ರ ನೋಡೋದು. ಅಂದರೆ ದಿನಕ್ಕೆ ಒಂದೊಂದು ಪಾರ್ಟ್ಗಳು ನೋಡಿ 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 ಒಂದಿಷ್ಟವರೆಗೂ ಬರೆದಿದ್ದೆ. ಪಕ್ಕಾ ತುಂಬ ಚೆನ್ನಾಗಿ ಬಂದಿತ್ತು ಅವ್ರದ್ದು ಹಣೆ, ರಿಂಕಲ್ಸ್ ಹೇಗಿದಾರೋ ಹಾಗೆ ಬರೆದಿದ್ದೆ. ಅದನ್ನು ತಗೊಂಡೋಗಿ ಕೊಟ್ಟರೆ ಹೇಳ್ಬಿಟ್ರು ಮಿರರ್ ಬಂತು ಅಂತ. ಅದನ್ನು ತಗೊಂಡೋಗಿ ತಗ್ಲಾಕೊಂಡಿದ್ರು. ಆಮೇಲೆ ಬರೆಯ ಒಳ್ಳೆ ಕಲಾವಿದ, ನೀನು ಮುಂದೆ ಬೆಳಿತೀಯ ಅದ್ಭುತವಾಗಿ. ಕಲಾವಿದ ಅಂದರೆ ಪೇಂಟಿಂಗ್ ಮಾಡೋದನ್ನೇ ಕಲೆ ಅಂತ ತಿಳ್ಕೊಂಬೇಡ, ಪ್ರಾಬ್ಲಮ್ ಸಾಲ್ವ್ ಮಾಡೋದು ಒಂದು ಕಲೆನೇ. ಈ ಕಲೆ ಕಡೆ ಗಮನ ಕೊಡು ಅಂಥೇಳಿ, ಈ ವಿದ್ಯೆಗಳ ಕಡೆ ಗಮನ ಕೊಡು ಅಂತ ಹೇಳ್ಕೊಡೋರು. ಆ ಖುಷಿಲಿ ಏನೋ ಬೆಂತಟ್ಟಿದ್ರು, ಆಶೀರ್ವಾದ ಮಾಡಿದ್ರು, ಸುಮ್ಮನೆ ಆಗ್ಬಿಟ್ಟೆ ನಾನು. ಆಮೇಲೆ ಅದನ್ನು ಫೋಟೋನೂ ಹೊಡ್ಕೊಳ್ಳಿಲ್ಲ ನಾನು ಬರೆದಿರೋದನ್ನ. ತಿರ್ಗಾ ಮನೆಗೆ ಬಂದು ವಾಪಸ್ಸು ಹೋಗ್ಬೇಕು, ಅಯ್ಯೋ ದೇವ್ರೆ ಫೋಟೋನೇ ಹೊಡ್ಕೊಳ್ಳಿಲ್ಲಪ್ಪ, ನಾಳೆ ಹೋಗಿ ಹೊಡ್ಕೊಳ್ಳೋಣ ಅಂದರೆ ಆ ಪೇಂಟಿಂಗ್ ಮಾಯ ಅಲ್ಲಿಲ್ಲ. ಗುರುಗಳು ಎಲ್ಲಿ ಎಲ್ಲ ಐತೆ ಇರಬೇಕಾಗಿರೋ ಕಡೆ ಇರ್ತದೆ ಬಿಡು, ಅದನ್ನು ನೀನು ತಲೆ ಕೆಡಿಸ್ಕೊಂಬೇಡ ಅಂತ. ಇಲ್ಲ ಗುರುಗಳೇ ಫೋಟೋ ಹೊಡೆದಿಲ್ಲ, ಒಂದು ಹೊಡೆದ್ಬಿಟ್ಟು ಕೊಟ್ಬಿಡ್ತೀನಿ ಅಂತ. ಹೋಗ ಆಮೇಲೆ ಕೊಡ್ತೀನಿ ಹೋಗ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ರು. ಅದನ್ನು ಅವತ್ತೇ ಲಾಸ್ಟು. ಅದಾದಮೇಲೆ ನೋಡೇ ಇಲ್ಲ ನಾನು. ಹೆಚ್ಚು ಕಡಿಮೆ ಅವ್ರ ಹತ್ರ ಹೋಗಿ ಒಂದು 3 ವರ್ಷಕ್ಕೆ ಬರ್ಕೊಟ್ಟಿದ್ದೆ. 2007ರಲ್ಲಿ 10ರಲ್ಲಿ ಅದು ತಗೊಂಡೋಗಿದ್ದ ದಿವಸನೇ ಮಾಯ ಆಗೋಯ್ತು. ಹಂಗಾಗಿರೋದ್ರಿಂದ ಅದನ್ನು ಅವ್ರದ್ದು ಫೋಟೋಗಳಿಲ್ಲ. ಬಟ್ ಅವರು ಬ್ರಹ್ಮಾಂಡದ ಯಾವುದೋ ಮೂಲೆ ನಮ್ಮ ಗುರು ಇದ್ದಾರೆ, ಹೋಗಿ ನೋಡ್ಕೊಂಡು ಬಾ. ಅವ್ರು ಸೀದಾ ಹೋದರೆ ಅದು ಭೂಮಿ ಥರನೇ ಇನ್ನೊಂದು ಪೃಥ್ವಿ ಇದೆ, ಈ ಸೌರಮಂಡಲದ ಆಚೆ. ಸೌರಮಂಡಲದ ಆಚೆ ಅಲ್ಲಿ ಫ್ಲ್ಯಾಟ್ ಇಲ್ಲ ಭೂಮಿ, ಹಿಂಗೆಲ್ಲ ಬೆಟ್ಟ ಗುಡ್ಡದ ಥರ, ಬರೀ ಬೆಟ್ಟ ಗುಡ್ಡ. ಅಲ್ಲಿ ಎಲ್ಲೋ ಒಂದು ಆಶ್ರಮದಲ್ಲಿ ಹೂವುಗಳನ್ನು ಹಿಂಗೆ ಬುಟ್ಟಿಗೆ ಹಾಕ್ತಾವ್ರೆ. ಶರೀರ ಎಲ್ಲ ಒಂದು ಸ್ವಲ್ಪ ಸುಕ್ಲಿ ಹಿಡ್ದೋಗ್ಬಿಟ್ಟೆ. ಅಂದರೆ ನನಗನ್ಸುತ್ತೆ ಒಂದು 150-200 ವರ್ಷ ಇರ್ಬೋದೇನೋ ಅವ್ರಿಗೆ. ಇಲ್ಲೆಲ್ಲ ಇದೇ ಭೂಮಿಯಲ್ಲಿ ಹೇಗಿರ್ತಾರೋ ಮನುಷ್ಯರು ಹಾಗೆ ಇದೆ ಹಾಗೆ. ಬಟ್ ಭೂಮಿ ಫ್ಲ್ಯಾಟ್ ಇಲ್ಲ, ತಗ್ಗು ಪ್ರದೇಶ ಥರ ಆ ರೀತಿ. ಸಣ್ಣ ಬೆಟ್ಟ ಅಂದರೂ ಒಂದು 6 ಅಡಿ 7 ಅಡಿ ಬೆಟ್ಟ, ಇನ್ನು ಮಿಕ್ಕಿದೆಲ್ಲ ದೊಡ್ಡ ದೊಡ್ಡದು. ಅಲ್ಲೋದ್ರೆ ಕಿತ್ತುತ್ತಾ ಇದ್ರು. ಆ ಹೂವು ನಮ್ಮ ಥರದ್ದಲ್ಲ, ಅದೇನೋ ಕನಕಾಂಬರ, ಚೆಂಡು ಆ ಥರ ಅಲ್ಲ. ಅಲ್ಲಿ ಏನೋ ವಿಚಿತ್ರವಾಗಿದೆ ಅದು. ಕಲರು ಮಧ್ಯದಲ್ಲಿ ವೈಟು, ಆರೆಂಜ್ ಕಲರು, ಬ್ಲೂ ಕಲರು, ಪರ್ಪಲ್ ಕಲರು, ಇಷ್ಟಿಷ್ಟಗಲ ಇದೆ. ಅದನ್ನೆಲ್ಲ ಕಿತ್ಬಿಟ್ಟು ಹಾಕ್ತಾವ್ರೆ. ನಾವು ಅಂದ್ಕೊಳ್ತೀರಿ ಚಿಟ್ಟೆಗಳೆಲ್ಲ ಇರ್ತಾವಲ್ಲ, ಅಲ್ಲಿ ಚಿಟ್ಟೆ ಥರ ಇಲ್ಲ. ಈ ಅದೇನದು ಹೆಲಿಕಾಪ್ಟರ್ ಅಂತ ಬರ್ತದೆ ನೋಡಿ, ಏರೋಪ್ಲೇನ್. ಹೌದು ಹೌದು. ಚಿಟ್ಟೆಗಳಲ್ಲಿ 2 ವಿಧ. ಹೌದು, ಒಂದು ಹಿಂಗೆ ಬರ್ತದಲ್ಲ 2 ರೆಕ್ಕೆ ಇರೋದು, ಆ ಥರದ್ದು. ಅದು ಚಿಟ್ಟೆ ಸಣ್ಣದಲ್ಲ. ಇವರು ಒಂದು ಬೆಟ್ಟದಿಂದ ಒಂದು ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಅದ್ರ ಮೇಲೆ ಕುತ್ಕೊಂಡು ಹಾರ್ಕೊಂಡು ಹೋಗ್ತಾರೆ. ವಾಹನ ಥರ ಬಳಸ್ತಾರೆ ಅಲ್ಲಿ. ಆನೆ ಥರ ಬಳಸ್ತಾರೆ ಅಲ್ಲಿ. ಯಾರು ಒಂದು 2 ಹೆಜ್ಜೆ 3 ಹೆಜ್ಜೆ ನಡಿಬೋದೇ ಹೊರತು ಪೂರ್ತಿ ನಮ್ಮ ಥರ ನಡ್ಕೊಂಡು ಹೋಗಲ್ಲ. ಅದು ಬಂದು ಕರ್ಕೊಂಡು ಹೋಗ್ತದೆ. ಅದು ಚಿಟ್ಟೆ ಆ ಥರ ಇದೆ, ಬಟ್ ಆ ಥರ ಅಲ್ಲ. ಅದನ್ನೇ ಕೆಲವೊಂದೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕಾಗೋದಿಲ್ಲ, ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಈ ಚಿಟ್ಟೆ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ಇರೋವಂಥವೆಲ್ಲ ನಾನು ನೋಡಿರೋಂಥ ಆಲ್ಮೋಸ್ಟ್ ಮನುಷ್ಯನ ಮುಖವನ್ನು ಹೋಲಿಸುತ್ತೆ. ಪ್ರಾಣಿ ಇದು ಕೂಡ ಆದರೂ ನಮ್ದು ಹೆಂಗೆ ಕಣ್ಣಿದೆ, ಒಂದು ಸ್ವಲ್ಪ ಚೇಂಜ್ ಇದೆ ಅಷ್ಟೇ. ಕಣ್ಣುಗಳು ಹಿಂಗಿದ್ದಾವೆ. ನನ್ನ ಕಣ್ಣು ಇಷ್ಟೇ ಇರೋದು, ಅದ್ರದ್ದು ಇಷ್ಟಿದೆ. ಇಲ್ಲಿಂದ ಇಲ್ಲಿವರೆಗೂ ಇದೆ, ಹಿಂಗೆ ಕ್ರಾಸ್ ಆಗಿದೆ. ಅದು ಅವ್ರನ್ನ ಕರ್ಕೊಂಡು ಹೋಗ್ತದೆ, ಕರ್ಕೊಂಬರ್ತದೆ. ಸೊ ಏನೋ ಮಾತಾಡ್ಸಿದ್ರೆ ಅವ್ರು ಏನೋ ಬೇರೆ ಭಾಷೆ ಮಾತಾಡ್ತವ್ರು, ನನಗದು ಅರ್ಥ ಆಗ್ತಾ ಇಲ್ಲ. ಭಾಷೆ ಬೇರೆ ಇಲ್ಲ, ಅದೇನೋ ಸಂಸ್ಕೃತನಾ? ಇಲ್ಲ, ಸಂಸ್ಕೃತ ಅಲ್ಲ. ಅದು ಏನೋ ಸುಲಾಶ್ ಉಪಕ ಕಸಾಲ ವಾಸ ಅಂತ ಏನೋ ಒಂದು ಹೇಳ್ತಾವ್ರೆ. ಆ ಭಾಷೆ ನಂಗೆ ಅರ್ಥ ಆಗಲಿಲ್ಲ. ನಾನು ಕೇಳ್ತೇನೆ, ಏನು ಹೇಳ್ತಾವ್ರೆ ನನಗೆ ಗೊತ್ತಿಲ್ಲ ಗುರುಗಳು, ಅವ್ರು ಏನೋ ವಿಚಿತ್ರವಾಗಿ ಹೇಳ್ತಾರೆ. ನೀನು ಅವ್ರನ್ನ ಪ್ರಾರ್ಥನೆ ಮಾಡ್ಕೊ, ನಿಮ್ಮ ಭಾಷೆ ನನಗೆ ಅರ್ಥ ಆಗಲಿ ಅಥವಾ ನನ್ನ ಭಾಷೆ ನಿಮ್ಗೆ ಅರ್ಥ ಆಗಲಿ, ಕೇಳು ಅವ್ರಿಗೆ ಅಂತಂದರೆ ಅವ್ರು ನೋಡ್ತಾನೆ ಇಲ್ಲ. ನಾನು ಅವ್ರಿಗೆ ಹಿಂಗೆಲ್ಲ ಬಗ್ಗೆ ನೋಡ್ತಾ ಇದ್ದೀನಿ. ಅವರು ನಾನು ಹೆಂಗೆ ಹೋದ್ರೂ ಹಿಂಗೆ ಹೋಗ್ತಾವ್ರೆ ಹೊರತು ನನ್ನನ್ನು ನೋಡ್ತಾ ಇಲ್ಲ. ನಾನು ಆಮೇಲೆ ಟ್ರೈ ಮಾಡು ಅಂತ ಹೇಳ್ತಾವ್ರೆ. ನಮ್ಮ ಗುರುಗಳು ಮಾತಾಡೋದು ಕೇಳಿಸುತ್ತೆ. ಬಟ್ ನಾನು ಎಷ್ಟೋ ಪ್ರಯತ್ನ ಪಟ್ರು ಅದು ಮಾಡಲಿಲ್ಲ. ಯಾವುದೋ ಒಂದು ಚಿಟ್ಟೆ ಬಂತು, ಕೂತ್ಕೊಂಡ್ರು, ಹಾರ್ಕೊಂಡು ಹೋಗ್ಬಿಟ್ರು. ಅಕ್ಕಪಕ್ಕದಲ್ಲಿ ಏನೈತೆ ನೋಡು ಅಂತ, ಅಲ್ಲಿ ಯಾವುದೂ ಮನೆಗಳಿಲ್ಲ, ಬರೀ ನಿಸರ್ಗ. ಇದು ಬೆಟ್ಟ ಗುಡ್ಡ ಹೇಳಿದ್ನಲ್ಲ, ಅದ್ರ ಒಳಗಡೆನೇ ನಾವು ಗುಹೆ ಥರ ಒಳಗಡೆ. ಬಟ್ ನಾನು ಹೋಗಲಿಲ್ಲ, ಜಸ್ಟ್ ನೋಡಿದೆ. ಯಾರೋ ಬೇರೆಯವರೆಲ್ಲ ಒಳಗಡೆ ಹೋಗೋದು. ಆ ಚಿಟ್ಟೆ ಎಲ್ಲೋಯ್ತು ಅಂದರೆ ಯಾವುದೋ ಬೆಟ್ಟದಲ್ಲಿ ಹೋಗ್ಬಿಡ್ತು. ಆ ಬೆಟ್ಟದ ದ್ವಾರನೂ ಇಲ್ಲ. ಅದು ಹೋಗ್ತಿದ್ದ ತಕ್ಷಣವೇ ಅದು ಆಟೋಮೆಟಿಕ್ಕಾಗಿ ಓಪನ್ ಆಗ್ತದೆ, ಮತ್ತೆ ಕ್ಲೋಸ್ ಆಗ್ತದೆ. ಈ ರೂಪದಲ್ಲಿತ್ತು. ಮತ್ತೆ ಬಂದಮೇಲೆ ಹಿಂಗೆ ಆಯಿತು. ಅವ್ರು ಏನು ಭಾಷೆ ಮಾತಾಡ್ತಾವ್ರೆ ಅಂತ. ಅಂದರೆ ಭೂಮಿ ಥರ ಸುಮಾರು ಭೂಮಿಗಳಿದ್ದಾವೆ, ಬಟ್ ಅಲ್ಲಿ ಮನುಷ್ಯರೇ ಇರ್ತಾರೆ ಅಂತಲ್ಲ,
ಅಂದ್ರೆ ನಿಮ್ಮ ಗುರುಗಳು ಅಲ್ಲಿದ್ರ? ಹೌದು. ಈಗ ನಾನು ಬಂದಾಗ ಹೇಳಿದ್ದು ಆ ಶರೀರ ನೋಡಿದ್ರೆ ಒಂದು 200-300 ವರ್ಷ ಆದಂಗಿದೆ. ಎಲ್ಲ ಜೋಡಿ ಅಂದ್ರೆ ಹೇಗಿದ್ರು ಅವರು ಗುರುಗಳು? ಒಂದು ರೀತಿ ಈ ಮೂಗೆಲ್ಲ ಹಿಂಗೆ ನೇತಾಡ್ತಾ ಇತ್ತು, ಸೊಂಡ್ಲು ಥರ. ಈ ಕಿವಿ ನಮ್ಮ ಥರ ಇಲ್ಲ, ಅದು ಹಿಂಗೆ ಬೆಳ್ಕೊಂಡು ಇಲ್ಲಿ ತಲೆ ಮೇಲೆ ಐತೆ ಹಿಂಗೆ. ಇದು ಕೆಳಗೆ ಬಂದೈತಲ್ಲ, ಇದು ಹಿಂಗೆ ಉಲ್ಟಾ ಇಲ್ಲಿ ಬೆಳ್ಕೊಂಬಿಟ್ಟೈತೆ. ಹಿಂಗೆ ವಿಚಿತ್ರವಾಗಿದೆ. ಅದೇ ಮನುಷ್ಯರ ರೀತಿ, ಸ್ವಲ್ಪ ಚೇಂಜ್, ಮನುಷ್ಯನ ಥರನೇ. ಕೈ ಇಲ್ಲಿಲ್ಲ, ಇಲ್ಲಿದೆ. ಸೊ ಅದನ್ನು ನಮ್ಮ ಥರನೇ ಬೆರಳುಗಳು 3 ಬೆರಳು ಹಿಂಗೆ. ಇದು ಅಂದರೆ ಇದನ್ನು ನಮ್ಗೆ 5 ಬೆರಳು ಗೊತ್ತಾಗ್ತದೆ, ಇದೆಲ್ಲ ಸೇರಿ ಒಂದೇನೆ. ಆ ಥರದ್ರಲ್ಲಿ ಕಿತ್ಕೊಂಡೆಲ್ಲ ಹಿಂಗೆ ಹಾಕಿ ಹಾಕ್ತಾವ್ರೆ. ಅದೇನೋ ಜೋಳಿಗೆ ಥರ ಇದೆ, ಅದು ಬಟ್ಟೆನೂ ಅಲ್ಲ ನಮ್ಮ ಥರ ಪೈಜಾಮ ಪಂಚೆ ಅವೆಲ್ಲ ಏನೂ ಅಲ್ಲ. ಏನೋ ಒಂಥರ ವಿಚಿತ್ರವಾಗಿ ಅದು ಹೆಂಗೆ ಹೊಲ್ದಿದ್ದಾರೆ ಅಂತ ಅದನ್ನು ಬೇಕಾದ್ರೆ ನಾನು ಡ್ರಾಯಿಂಗ್ ಮಾಡಿ ತೋರಿಸ್ಬೋದು ಅಷ್ಟೇ. ಹಿಂಗಿದೆ, ಬಟ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ವಿಚಿತ್ರವಾಗಿದೆ. ಅದನ್ನು ಮಾಡಿಬಿಟ್ಟು ಕೊಟ್ಟಿದ್ರು. ಒಂದು ಸ್ವಲ್ಪ ಸಮಥಿಂಗ್ ಡಿಫ್ರೆಂಟ್ ಆಗಿದೆ, ಅವ್ರ ಭಾಷೆನೂ ಬೇರೆ. ಸೊ ಹಂಗಾಗಿರೋದ್ರಿಂದ ಯಾಕೆ ಹೆಂಗೆ ಅಂತ ಬಂದಮೇಲೆ ಕೇಳಿದ್ರೆ, ನೀನು ಅಂದ್ಕೊಳ್ತಾ ಇದ್ದೀಯ ಅವ್ರಿಗೆ 200-300 ವರ್ಷ ಆಗಿದೆ ಅಂತ. ಆ ಭೂಮಿಲಿ 5 ವರ್ಷಕ್ಕೆ ಆ ರೀತಿ ಇರ್ತಾರೆ. 5 ವರ್ಷಕ್ಕೆ ಅವ್ರಿಗೆ 5 ವರ್ಷ ಆಗಿರೋದು. ನಮ್ಮ ಗುರುಗಳು ಹೇಳಿದ ಅವ್ರಿಗೆ 5, ಆ ಭೂಮಿಲಿ ಯಾರ್ಯಾರಿಗೆ 5 ವರ್ಷ ಆಗಿರ್ತದೆ. ನನ್ನ ಈ ಭೂಮಿಗೆ ಕಂಪೇರ್ ಮಾಡಿದ್ರೆ ಅದು 300-400 ವರ್ಷ ಅಂತ ನಾನು ಹೇಳ್ತಾ ಇದ್ದೀನಿ. ಬಟ್ ಅವ್ರಿಗಲ್ಲಿ 5 ವರ್ಷ. 5 ವರ್ಷದ ಮಗುಗೆ ಏನು ಗೊತ್ತಾಗ್ತದೆ? ಹಂಗಾಗಿ ಅದು ಏನು ಮಾತಾಡಲಿಲ್ಲ, ನೋಡಲಿಲ್ಲ. ಫಸ್ಟ್ ಅವ್ರ ಆಯುಸ್ ಎಷ್ಟಿರ್ಬೋದು ಹಾಗಾದ್ರೆ? 5 ವರ್ಷಕ್ಕೆ ಆ ರೀತಿ ಆಗಿದ್ದಾರೆ ಅಂದರೆ, ಅಂದರೆ ವಯಸ್ಸಾದ ಅವರ ರೀತಿಯಲ್ಲಿ ನಿಮಗೆ ಕಾಣಿಸ್ತಾರೆ. ಈಗ ಅವ್ರದ್ದು ಅದೇ 5 ವರ್ಷ ಅಂದರೆ ಇಲ್ಲಿದ 5 ವರ್ಷನ ಅಥವಾ ಅಲ್ಲಿದ 5 ವರ್ಷನ ಗೊತ್ತಿಲ್ಲ, ಬೇರೆ ಬೇರೆ ಇರ್ತದೆ. ಬಟ್ ನನಗೆ ಇದನ್ನೆಲ್ಲ ನೋಡಿದಾಗ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕನ್ಫ್ಯೂಷನ್ ಆಯ್ತು, ಏಕೆಂದರೆ ಕೆಲವೊಂದು ಡೈಜೆಸ್ಟ್ ಆಗಲ್ಲ ವಿಚಾರಗಳು. ಹೌದು. ನಿಮ್ಮ ಗುರುಗಳು ಏನಕ್ಕೆ ತಿಳಿಸಿದ್ದು ಅಂದರೆ ಅವ್ರ ಗುರುಗಳು ನೋಡ್ಕೊಂಬ ಅಂತ ಹೇಳಿ? ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅಂತ. ಈಗ ನನಗೂ ನನ್ನ ಕುತೂಹಲ. ನನ್ನ ಗುರುಗಳು ಅವಾಗ 2010ರಲ್ಲಿ ಲಾಸ್ಟ್ ನೋಡಿದ್ದು, ಅದಾದ್ಮೇಲೆ ನೋಡಿಲ್ಲ. ಈಗ ನನಗೂ ಕುತೂಹಲ, ನನ್ನ ಗುರುಗಳು ಎಲ್ಲಿದ್ದಾರೆ. ಈಗ ನನಗದು ಪರ್ಮಿಷನ್ ಇಲ್ಲ, ಅವ್ರ ಗುರುಗಳಿಗೂ ಪರ್ಮಿಷನ್ ಇರಲಿಲ್ಲ. ನೀನು ನನ್ನನ್ನು ನೋಡಂಗಿದ್ರೆ ಶಿಷ್ಯನ ಮೂಲಕನೇ ನೋಡಬೇಕು ಅಂತ. ಈಗ ನನ್ನ ಗುರುಗಳಿಗೂ ಹಂಗೆ ಹೇಳ್ಬಿಟ್ಟು, ನೀನು ನನ್ನನ್ನು ನೋಡಂಗಿದ್ರೆ ಶಿಷ್ಯನ ಮೂಲಕನೇ ನೋಡಬೇಕು ಅಂತ. ಬಟ್ ನಾನು ಇದುವರೆಗೂ ಒಬ್ಬರು ಶಿಷ್ಯನೂ ರೆಡಿ ಮಾಡಿಲ್ಲ. ಬಟ್ ರಿಯಲ್ ಫ್ಯಾಕ್ಟಲ್ಲಿ ಈಗ ನಾನು ನೋಡ್ಬೇಕಂದ್ರೆ ಅಂದರೆ ಸೂಕ್ಷ್ಮ ಯಾನದಲ್ಲಿ ನೋಡ್ಬೋದು. ಬಟ್ ಈಗ ನಾನು ಹಿಂಗೆ ನೋಡ್ಕೊಂಡು ಬಂದೆ ಆಸ್ಟ್ರಲ್ ಟ್ರಾವೆಲಲ್ಲಿ, ಅದನ್ನು ನನ್ನ ಶಿಷ್ಯನೇ ಹೋಗಿ ನೋಡ್ಕೊಂಬರ್ಬೇಕು ಹೊರತು ಬೇರೆ ಎಲ್ಲ ನೋಡ್ಬೋದು, ಬಟ್ ಗುರುಗಳು ನೋಡೋಕ್ಕಾಗಲ್ಲ. ನನ್ನ ಅವ್ರ ಗುರುಗಳು ನನಗೆ ಹೆಂಗೆ ಹೇಳಿದ್ರು ಹಂಗೆ ಅವರು ನನಗೆ ಹೇಳೋರೆ. ಈಗ ನಾನು ನನ್ನ ಶಿಷ್ಯನಿಗೆ ಅದನ್ನೇ ಹೇಳಬೇಕು. ಹೌದು. ಹಂಗಾಗಿರೋದ್ರಿಂದ ಈಗ ನಾನು ಏನಕ್ಕೆ ಮಾತಾಡಲಿಲ್ಲ ಅಂತ ಇಲ್ಲಿ ಬಂದು ಆಸ್ಟ್ರಲ್ ಟ್ರಾವೆಲ್ ಆದಮೇಲೆ ಕೇಳಿದ್ರೆ, ಫಸ್ಟ್ ಆಫ್ ಆಲ್ ನೀನು ಹೋಗಿದ್ದೆ ಅವ್ರಿಗೆ ಗೊತ್ತಿಲ್ಲ. ನೀನು ಅವ್ರನ್ನ ನೋಡ್ಬೋದೇ ಹೊರತು ಅವರು ನಿನ್ನನ್ನು ನೋಡ್ತಾ ಇಲ್ಲ. ನೀನು ಬಂದಿದ್ಯಾ ಅಂತ ನಮಗೆ ಅನ್ಸೋದೇ ಇಲ್ಲ. ನಮಗೆ ಇಲ್ಲಿ ಎಷ್ಟೊಂದು ಜನಕ್ಕೆ ತುಂಬ ಬಾಂಡಿಂಗ್ ಇರ್ತದಲ್ಲ. ಯಾರೋ ಮಗ ಅಮ್ಮ ಸತ್ತೋಗ್ಬಿಟ್ಟವ್ರೆ. ಮಗನಿಗೆ ಅಂದರೆ ಸತ್ತು ಒಂದು 2-3 ತಿಂಗಳಾಗಿದೆ. ಬಟ್ ಅವನಿಗೆ ಫೀಲ್ ಆಗ್ತಾಯಿದೆ ಅಮ್ಮ ಬಂದಿದ್ದಾಳೆ, ಹಿಂಗೆ ಭುಜ ಸಾರ್ತಾಳೆ ಅಂತ. ಅದು ನಿಜವಾಗ್ಲೂ ಭುಜ ಸಾರ್ತಾ ಇಲ್ಲ, ಕಲ್ಪನೆ ಇರಬಹುದು, ಭ್ರಮೆ ಇರ್ಬೋದು, ಊಹೆ ಇರ್ಬೋದು. ಬಟ್ ರಿಯಲ್ಲಾಗಿ ಅವ್ನಿಗೆ ಹಿಪ್ನೋಥೆರಪಿ ಮಾಡಿದ್ರೆ ನಿಜವಾಗ್ಲೂ ಅವ್ರ ಅಮ್ಮ ಬಂದು ಸಾರ್ತಾವಳೆ. ಅಂದರೆ ಸೂಕ್ಷ್ಮ ಶರೀರ ಇವನಿಗದು ಫೀಲ್ ಆಗ್ತಾ ಇದೆ. ಹಂಗೆ ಈಗ ನಾನು ನಮ್ಮ ಗುರುಗಳು ಆಸ್ಟ್ರಲ್ ಟ್ರಾವೆಲ್ ಅವ್ರ ಗುರುಗಳು ಎಲ್ಲಿದ್ದಾರೆ ಅಂತ ನೋಡಿದ್ರೆ, ನಾನು ಹೋಗಿ ನೋಡದೆ ಹೊರತು ಅವ್ರು ನನಗೆ ಗೊತ್ತಿಲ್ಲ, ನನ್ನ ಶಿಷ್ಯ ಬಂದವನೇ ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ಹೆಂಗೆ ತಿರುಗಿದ್ರು ಈ ವಯ್ಯ ಹಿಂಗೆ ತಿರ್ಕೊಂಡು ಹೋಗ್ತಾನಲ್ಲ, ಯಾಕೆ ನನ್ನ ಮೇಲೆ ಕೋಪನ ಮಾತಾಡ್ತಾ ಇಲ್ಲ. ಏನೋ ಮಾತಾಡಿದ್ರೆ ಆ ಭಾಷೆನೋ ಅವ್ನು ಮಾತಾಡ್ತಾ ಇಲ್ಲ, ನನಗಂಗೆ ಕೇಳಿಸಿದೆ. ಹಂಗಾಗಿರೋದ್ರಿಂದ ಎಲ್ಲಿದ್ದಾರೆ, ಯಾವ ಗ್ರಹದಲ್ಲಿದ್ದಾರೆ, ಏನು ಎತ್ತ ಅಂತ ಅದನ್ನು ನೋಡ್ಕೊಂಡು ಬರೋಕ್ಕೆ ಕಳಿಸಿದ್ರು. ಸ್ಟಾರ್ಟಿಂಗ್ ಈ ವಿಚಾರಗಳೆಲ್ಲ ಡೈಜೆಸ್ಟ್ ಆಗ್ತಿರಲಿಲ್ಲ, ಏನೋ ಕಟ್ಟುಕತೆಗಳು ಅಂತ ನಾನೇ ಈಗ ನಿಮ್ಗೆ ಹೇಳೋದ್ನಲ್ಲ, ನೈಜವಾಗಿ ನೋಡಿ ನಂಬಕ್ಕಾಗಲ್ಲ. ಇದು ಏನಿರ್ಬೋದು, ಹಿಂಗಿರ್ಬೋದು, ಹಂಗೆ ಅಂತ. ಕೊನೆಗೆ ಅದಾದಮೇಲೆ ನನ್ನ ಬಾಲ್ಯದ ಹಿಂದೊಂದು ಸನ್ನಿವೇಶಗಳನ್ನು ಹೇಳಿದ್ರು. ನನಗೆ ಗೊತ್ತಿಲ್ಲ, ನನ್ನ ಗುರುಗಳು ನನಗೆ ಗೊತ್ತಿಲ್ಲ. ಇದು ನನಗೊಂದು ಮಾರ್ಕ್ ಇದೆ ನೋಡಿ ಇಲ್ಲಿ, ಇದು ಒಂದು ಕಲ್ಲು ಚುಚ್ಕೊಂಡಿದ್ದು. ಈ ಕಲ್ಲು ಹೆಂಗೆ ಚುಚ್ಕೊಳ್ತು ಏನು, ಅವಾಗ ಚಿಕ್ಕ ಹುಡುಗ, ನನಗೆ ಗೊತ್ತಿಲ್ಲ ನನಗೆ. ಬಟ್ ಅದನ್ನೆಲ್ಲ ಹೇಳಿದ್ರು, ಎಲ್ಲಿ ಬಿದ್ದೆ, ಅದನ್ನು ಸಹ ಇದನ್ನು ಹೆಂಗೆ ವಾಸಿ ಆಯ್ತಿದ್ದು. ಅವಾಗೆಲ್ಲ
ಡಾಕ್ಟರ್ ಶಾಪ್ ಇತ್ತು, ಬಟ್ ಅಷ್ಟೊಂದು ದುಡ್ಡಿಲ್ಲ. ಮೀನಿನ ಎಣ್ಣೆ ಅಂತ ಬರೋದು ಅದು. ಆಮೇಲೆ ನನಗೆ ಕಾಲಲ್ಲಿ ನಮ್ಮಪ್ಪ ಚಿನ್ನಗೆಲ್ಸ ಮಾಡ್ತಾರೆ, ಆಚಾರ ನಾವು. ಅದು ಮಾಡಬೇಕಾದ್ರೆ ಅದು ಅಗಿಷ್ಟಿಗೆ ಅಂತ ಬರ್ತದೆ, ಒಂದು ಪಾಟ್ ಥರ. ಅದರಲ್ಲಿ ಕೆಂಡನೆಲ್ಲ ಕೆಳಗಡೆ ಹಾಕ್ಬಿಟ್ಟವ್ರೆ. ನಾನು ಅಂಬೆಗಾಲ ಇಟ್ಕೊಂಡು ಆ ಕೆಂಡನ ತುಳಿದ್ಬಿಟ್ಟಿದ್ದೀನಿ. ಅದು ಮಾರ್ಕಿದೆ. ಇದನ್ನೆಲ್ಲ ನಾನು ಹೋಗಿ ಅಸ್ಟ್ರಲ್ ಟ್ರಾವೆಲಲ್ಲಿ ನೋಡಿದ್ದೀನಿ, ಹೆಂಗೆ ಅದು ಅವಾಗ ಏನೇನು ಅಳ್ತಾ ಇದ್ದೆ, ಏನೇನು ಟ್ರೀಟ್ಮೆಂಟ್ ಕೊಟ್ಟರು, ಹೆಂಗೆ ವಾಸಿ ಮಾಡಿದ್ರು ಅದನ್ನು, ಏನು ಜೋರಾಗಿ ನನ್ನ ಮುಖ ಹೆಂಗಿದೆ ಬಾಲ್ಯದಲ್ಲಿ. ಅದು ನೋಡಿ ಎಷ್ಟು ಆಶ್ಚರ್ಯ ಆಗುತ್ತೆ ಅವೆಲ್ಲ ಇನ್ನೊಂದು ನಾವು ನೋಡ್ಕೊಂಡಾಗ. ಇದು ಹಿಪ್ನೋಥೆರಪಿ ಎಲ್ಲ ಸುಮಾರು ಜನ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಹಿಪ್ನೋಥೆರಪಿ ಬೇರೆ, ಮನೋಯಾನ ಬೇರೆ, ಆತ್ಮಿಕಯಾನ ಬೇರೆ. ನನ್ನ ತಾಯಿ ಹೊಟ್ಟೆಯಲ್ಲಿ ನಾನು 7 ತಿಂಗಳು ಮಗು. ತಾಯಿ ಹೊಟ್ಟೆ ಒಳಗಡೆ ಇದ್ದೀನಿ, ಬಟ್ ಹೊರಗಡೆ ನಾನು ನೋಡ್ಬೋದು. ಅಂದರೆ ಚರ್ಮ ಏನು ನನಗೆ ಅಡ್ಡ ಬರಲ್ಲ. ಒಂದು ದಿವಾನ್ ಮೇಲೆ ಒಂದು ಪಂಚಲೋಹದ್ದು ಬ್ರಾನ್ಸ್ ಕಂಚಿನ ಒಂದು ತಂಬಿಗೆ, ಅದರ ಮೇಲ್ಗಡೆ ಕ್ಯಾಪ್ ಇದೆ. ಯಾರೋ ಬಂದು ನಮ್ಮ ಅಮ್ಮಂಗೆ ಸಮಾಧಾನ ಮಾಡ್ತಾನೆ, ಶಾರದಮ್ಮ ನೀನೇನು ವರಿ ಮಾಡ್ಕೊಂಬೇಡ, ನಾವೆಲ್ಲ ಇದ್ದೀರಿ, ಮಗು ಡೆಲಿವರಿ ಆಗುತ್ತೆ. ನಮ್ಮ ಯಾರೋ ಒಂದು ಅಜ್ಜಿ ಹೆಸರು ಹೇಳ್ಬಿಟ್ಟು ಆ ಅಮ್ಮನೇ ಬಂದು ಸೂಲಿಗಿತ್ತಿ, ಅಂದರೆ ಡೆಲಿವರಿ ಮಾಡ್ತಾಯಿದ್ರಲ್ಲ, ಅವಳು ಬರ್ತಾಳೆ, ನೀನೇನು ವರಿ ಮಾಡ್ಕೊಂಬೇಡ, ನಾವಿರೋವರೆಗೂ ಆರಾಮಾಗಿರಲಿ ಅಂತ. ನಾನೆಲ್ಲೋ ಅವಾಗ ಪ್ರೆಗ್ನೆಂಟ್ ಇದ್ದಾಗಿದ್ದೆ. ಅಲ್ಲಿ ಧೈರ್ಯ ತುಂಬ್ತಾರೆ ಅವ್ರಿಗೆ. ನಮ್ಮ ತಂದೆ ಹೆಸರು ಮಾಧವಾಚಾರ್ಯ, ನೀವೇನು ವರಿ ಮಾಡ್ಕೊಂಬಿಡೆ. ಇದನ್ನು ನಾನು ನಮ್ಮ ಗುರುಗಳು ಆಸ್ಟ್ರಲ್ ಟ್ರಾವೆಲ್ ಮಾಡಿಸಿದ್ಮೇಲೆ ಮನೆಗೆ ಬಂದು ಕೇಳಿದ್ರೆ, ಅವ ಹಿಂಗೆಲ್ಲ ಇತ್ತು, ಅವ್ವ ಅಂತ ಕರೆಯೋದು. ಈ ಥರ ತಂಬಿಗೆ ಇತ್ತು, ಎಲ್ಲಿದ್ರಿ ನೀವೇನಂತ. ಆ ಸ್ಥಳ ಗೊತ್ತಾಗಲಿಲ್ಲ, ಬಟ್ ವಾತಾವರಣ ಗೊತ್ತಾಯಿತು. ಅಯ್ಯೋ ಮಗ, ನಿನ್ಗೆ ಹೆಂಗೆ ಗೊತ್ತಿವೆಲ್ಲ ಅಂತವ್ರೆ. ನಿಜ ಅಂತ ಆಯಿತು. ನಿನ್ಗೆ ಹೆಂಗೆ ಗೊತ್ತು, ಯಾರು ಹೇಳಿದ್ರು ನಿನಗೆ? ಅವ್ರ ಮುಖ ಕಾಣಿಸ್ಲಿಲ್ಲ, ಏನೋ ಒಂದು ಹೆಗಲ ಮೇಲೆ ಒಂದು ಟವಲ್ ಹಾಕ್ಕೊಂಡಿದ್ರು, ಪಂಚೆ ಉಟ್ಕೊಂಡಿದ್ರು, ಮುಖ ಯಾಕೆ ಕಾಣಿಸ್ಲಿಲ್ಲ ಅಂತ. ಅದು ಒಂದೊಂದು ಅಡ್ಡ ಬರ್ತದೆ, ಅದಕ್ಕೋಸ್ಕರ ಕಾಣಿಸಲ್ಲ. ಅಂದರೆ ನಾನು ಮಗು, ಈಗ ನಾನು ಆಸ್ಟ್ರಲ್ ಟ್ರಾವೆಲ್ ಮಾಡಿದ್ನಲ್ಲ, ಹೊರಗಡೆಯಿಂದ ನಿಂತು ನೋಡಿದರೆ ಎಲ್ಲ ಗೊತ್ತಾಗೋದು. ಬಟ್ ನಾನೀಗ ಹೊಟ್ಟೆ ಒಳಗಡೆ ಇದ್ದೀನಿ, ಅಲ್ಲೇನೋ ಗಿರಳ ಏನೋ ಅಡ್ಡ ಬಂದಿರ್ತದೆ, ಅದಕ್ಕೋಸ್ಕರ ಗೊತ್ತಿಲ್ಲ. ಈ ಕಡೆ ಎಲ್ಲ ಕಾಣಿಸ್ತಾ ಇದೆ, ಈ ಕಡೆ ಎಲ್ಲ ನೀನೇನು ಧೈರ್ಯವಾಗಿರಮ್ಮ, ನಾವೆಲ್ಲ ಇದ್ದೀರಿ, ಹಂಗೆ ಹಿಂಗೆ ಸೌಂಡ್ ಮಾತ್ರ ಕೇಳಿಸ್ತಾ ಇದೆ. ಆಯಿತು, ನೀವೇನೋ ಭರವಸೆ ಕೊಟ್ಟಿದ್ದೀರಲ್ಲ, ಅಷ್ಟು ಸಾಕು, ಮಗು ಆರೋಗ್ಯವಾಗಿದ್ದರೆ ಸಾಕು ಅಂತ ಅಮ್ಮ ಹೇಳ್ತವ್ರು. ಇದೆಲ್ಲ ಹೇಳಿದ್ರೆ ನಮ್ಮ ಅಮ್ಮ ಫುಲ್ ಹತ್ಕೊಂಡೇ ಬಿಟ್ರು. ನಿಂಗೆ ಹೆಂಗೆ ಗೊತ್ತಾ? ಆಮೇಲೆ ಹೇಳ್ದೆ, ಹಿಂಗೆ ಆಸ್ಟ್ರಲ್ ಟ್ರಾವೆಲ್ ಮಾಡಿಸಿದ್ರು, ಅದ್ರ ಮೂಲಕ. ಪಾಪ ಅವ್ರಿಗೆ ಗೊತ್ತಿಲ್ಲ, ಹಂಗಾಗಿ ಮನೋಯಾನ ಮಾಡಿಸಿದ್ರು ಅಂತ ಅವ್ರು ಹೇಳಿದ್ರು. ಕರೆಕ್ಟಾಗಿ ಹೇಳಿದ್ಯಾ ಅಂತ ಹೇಳಿ ಇದು ಮಾಡ್ಕೊಂಡು. ಇಷ್ಟು ಆಶ್ಚರ್ಯ. ಇದು ನನಗೆ ಅಂದರೆ ಅವಾಗ ನನಗೆ ನಂಬಿಕೆ ಬಂತು. ನನಗೆ ಗುರುಗಳು ಸುಮಾರು ಒಂದು ಹೆಚ್ಚು ಕಡಿಮೆ ಒಂದು 30-40 ಸಲ ಮಾಡಿಸಿದ್ದಾರೆ ಈ ಥರ ಆಸ್ಟ್ರಲ್ ಟ್ರಾವೆಲ್. ಒಂದು 3ನೇ ಸಲಕ್ಕೆ ನಂದು ಯಾವಾಗ ನನ್ನ ಬಾಲ್ಯ ನಾನು ನೋಡಿದೆ, ಇದೊಂದು ಏಟು, ಮತ್ತು ಮಗು ಆಗಿದ್ದಾಗ ಆ ಕೆಂಡ ಸೇರ್ಕೊಂಡಿದ್ದು, ಆಮೇಲೆ ಗರ್ಭದೊಳಗಡೆ ಇದು. ಈಗ ನನಗೆ ಕನ್ಫರ್ಮ್ ಆಯಿತು, ಓ ಇದು ಆಸ್ಟ್ರಲ್ ಟ್ರಾವೆಲ್ ಇದೆಯಪ್ಪ. ಅದಾದಮೇಲೆ ಅವ್ರು ಏನೇನು ಹೇಳೋರು ಎಲ್ಲ ಕೂಡ ನೋಡ್ಕೊಳ್ಬೇಕು, ಎಲ್ಲವನ್ನ ಇಲ್ಲಿ ತಿಳ್ಕೊಳ್ಬೋದು. ಬಟ್ ಅದೇ ಕುತೂಹಲಕ್ಕೋಸ್ಕರ ನಾನು ಎಲ್ಲ ನೋಡ್ತೀನಿ. ಈಗ ಪ್ರೈಮ್ ಮಿನಿಸ್ಟರ್ ಏನು ಮಾಡ್ತಾವ್ರೆ, ಚೀಫ್ ಮಿನಿಸ್ಟರ್, ಹಂಗೆಲ್ಲ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಒಂದು ಪ್ರೋಸೆಸ್ ಇದೆ. ಅಂದರೆ ಈಗ ಹೆಂಗೆ ಅಂದರೆ, ಅದೇ ಅಗೈನ್ ಮತ್ತೆ ಹೇಳ್ಬಿಟ್ಟು, ಡಾಕ್ಟರ್ ನಂಗೆ ಹಾರ್ಟ್ ಆಪ್ರೇಷನ್ ಮಾಡಿ, ಹಾರ್ಟೇ ಪ್ರಾಬ್ಲಮ್ ಇಲ್ಲ, ನಿನಗೆ ಯಾಕಪ್ಪ ನಾನು ಆಪ್ರೇಷನ್ ಮಾಡ್ಬೋದು? ಹೌದು, ಇಲ್ಲ ಸುಮ್ಮನೆ ನನಗೆ ಏನು ಪ್ರಾಬ್ಲಮ್, ಬಟ್ ಕುಯ್ದುಬಿಟ್ಟು ಏನೋ ಇನ್ನೊಂದ್ಸಲ ಜೋಡಿಸ್ಬಿಡಿ ಅಂತ. ಯಾರು ಮಾಡ್ತಾರೆ ಹಂಗೆ? ಯಾರು ಮಾಡೋದಿಲ್ಲ. ಹಂಗಾಗಿ ನಿಜವಾಗ್ಲೂ ಅವ್ನಿಗೆ ಅವಶ್ಯಕತೆ ಇದ್ದರೆ ಅದನ್ನು ಮಾಡಿಕೊಳ್ಬೋದು. ಬಟ್ ಆಸ್ಟ್ರಲ್ ಟ್ರಾವೆಲಲ್ಲಿ ಇಡೀ ಭೂಮಂಡಲ ಅಥವಾ ಸೌರಮಂಡಲ ಅಥವಾ ಇಡೀ ಬ್ರಹ್ಮಾಂಡ ಯಾವುದನ್ನು ಬೇಕಾದರೂ, ಎಲ್ಲಿ ಯಾವುದ್ರ ಒಳಗಡೆ ಬೇಕಾದರೂ ನುಗ್ಗಬಹುದು. ಈಗ ಸೂರ್ಯನ ಮಧ್ಯಭಾಗದಲ್ಲಿ ಏನಿದೆ, ನೈಜವಾಗಂತೂ ನಾವು ಹೋಗೋಕ್ಕಾಗಲ್ಲ, ಬಟ್ ಆಸ್ಟ್ರಲ್ ಟ್ರಾವೆಲ್ ಮೂಲಕ ಹೋಗ್ಬೋದು. ಭೂಮಿಯ ಮಧ್ಯಭಾಗ ಏನಿದೆ ಅಂದರೆ ನೀವು ಆ ಸಮಯದಲ್ಲಿ ಹೋಗಿ, ಇವಾಗ ಇನ್ ಕೇಸ್ ಫಾರ್ ಎಕ್ಸಾಂಪಲ್ ನೀವು ಸೂರ್ಯನ ಲೋಕಕ್ಕೆ ಹೋಗಿದ್ದೀರಾ, ಆವಾಗ ನಿಮ್ಮ ಫಿಸಿಕಲ್ ಬಾಡಿಯಲ್ಲಿ ಏನಾದರೂ ಚೇಂಜಸ್ ಗೊತ್ತಾಗತ್ತಾ? ಅಂದರೆ ಅಲ್ಲಿರುವಂಥ ಒಂದು ಶಾಖ ಏನು ಗೊತ್ತಾಗಲ್ಲ, ಎಲ್ಲ ನಾರ್ಮಲ್ ಆಗಿರ್ತದೆ ಅಷ್ಟೇ. ಬಿಸಿ ಆಗೋದು, ತಣ್ಣಗಾಗೋದು, ಆ ಥರ ಏನು. ಈಗ ನಾನೆಲ್ಲ ಹಿಮಾಲಯಕ್ಕೆ ಹೋಗ್ಬಿಟ್ಟೆ, ಹಿಮಾಲಯದಲ್ಲಿ ತಣ್ಣಗೆ ನಡಗೋದು, ಆ ಥರದ್ದೆಲ್ಲ ಏನೂ ಆಗೋದಿಲ್ಲ. ನಾರ್ಮಲ್ ಆಗಿ ಇವಾಗ ಹೇಗಿದ್ದೀರಿ ಹಂಗಿರ್ತದೆ ಹೊರತು. ಅಂದರೆ ಕೆಲವ್ರಿಗೆ ಭಯ ಬೀಳ್ತಾರೆ, ನನಗೆ ಆ ಥರದ್ದು ಭಯಗಳೇನಿಲ್ಲ. ನಾನು ಆಲ್ರೆಡಿ ಹೇಳಿದ್ನ, ಸ್ಮಶಾನದಲ್ಲಿ ಮಲಗಿದ್ದೀನಿ, ಗುಹೆಗಳಲ್ಲಿ ಬಂದಿದ್ದೀನಿ, ಬೆಟ್ಟ ಗುಡ್ಡ, ಕಾಡು ಮೇಡು, ದ್ವೀಪ,
ಓ ನನಗೆ ಆ ಥರದ್ದೇನು ನನಗೇನು ಭಯ ಇಲ್ಲ. ಹಂಗಾಗಿ ನಾನು ಕೆಲವರು ಅಂದರೆ ಆ ಗುರುಗಳು ಹೇಳೋರು ಇನ್ನೊಬ್ಬ ಶಿಷ್ಯನ ಮಾಡಿಸಿದಾಗ ಅವನು ಇಲ್ಲೆಲ್ಲ ಸುಟ್ಕೊಂಡಂಗೆ ಮಾರ್ಕ್ ಬಂದ್ಬಿಟ್ಟಿತ್ತು. ಅಂದರೆ ಆಸ್ಟ್ರಲ್ ಟ್ರಾವೆಲ್ ಮಾಡಿ ನಿಜವಾಗ್ಲೂ ಮಾರ್ಕ್ ಬಂದ್ಬಿಟ್ಟಿದೆ. ಯಾಕೆಂದರೆ ಬೆಂಕಿ ಸುಡ್ತಾ ಇದೆ, ಅಲ್ಲಿ ಹೋಗಿ ಟಚ್ ಆಗ್ಬಿಟ್ಟವನೆ. ಈಗ ಎಳೆ ಮಕ್ಕಳು ನಡೀತಾವೆ ನೋಡಿ, ಹಿಂಗೆ ನಡ್ಕೊಂಡು ಹೋಗಿ ಬಿದ್ದೋಗ್ಬಿಡ್ತಾರೆ ಪಾಪ. ಇನ್ನೂ ಬ್ಯಾಲೆನ್ಸ್ ಗೊತ್ತಿಲ್ಲ, ಬೆಳೀತಾ ಬೆಳೀತಾ ಆಮೇಲೆ ಗೊತ್ತಾಗುತ್ತೆ. ಅದೇ ಥರ ಆಸ್ಟ್ರಲ್ ಟ್ರಾವೆಲಲ್ಲಿ ಅವನು ಸೀರಿಯಸ್ ಆಗಿ ತಗೊಂಡ್ಬಿಟ್ಟವನೆ. ನಾನು ಏನಾದರೂ ಬೆಂಕಿ ಐತೆ ಬಿದ್ದೋಗ್ಬಿಟ್ರೆ ಇಲ್ಲಿ ಥಿಂಕ್ ಮಾಡ್ತಾವನೆ, ಮಾಡಿಸ್ತಾವ್ರ ಗುರುಗಳು, ಬಟ್ ಇವನೇನೋ ಥಿಂಕ್ ಮಾಡ್ತಾವ, ಅಲ್ಲಿ ಹೋಗಿ ಬಿದ್ದೋಗ್ಬಿಟ್ಟ. ಅದು ಇಲ್ಲೊಂದು ಸ್ವಲ್ಪ ಮಾರ್ಕ್ ಬಂದಂಗಿತ್ತು, ಅದು ನಿಜವಾಗ್ಲೂ ಮಾರ್ಕ್ ಬಂದಿರ್ತದೆ.